ಈ ಮನೇಲಿ ಹೊತ್ತಿಗೆಲ್ಲ ಕೆಲಸ ಮಾಡಿ ಮುಗಿಸೋಷ್ರಲ್ಲಿ ಹೊತ್ತೋಗಿದ್ದೆ ಗೊತ್ತಾಗಲ್ಲ, ಸಾಕಾಗೋಗುತ್ತೆ. ಯಾರ್ಯಾರು ಏನೇನು ಜವಾಬ್ದಾರಿ ವಹಿಸ್ಕೋತಾರೋ ಅದನ್ನು ನಿಭಾಯಿಸ್ಬೇಕು ಕಣೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಡೀ ದಿನ ಕೆಲಸ ಮಾಡೋಳು ನಾನು, ಭಾಷಣ ಮಾಡೋಕೆ ನೀವು ಬೇಕಾ? ಅದು ಯಾಕ್ರಿ ಅದು ನಂಗೆ ಕೊಡೋಕೋತ ಅದರಲ್ಲೇ ಬರೀತೀರಾ? 5 ರೂಪಾಯಿ ಕೊಟ್ಟು ಒಂದು ಹೊಸ ಪೆನ್ ತೊಗೋಬಾರ್ದಾ? 5 ರೂಪಾಯಿ ಅಂತ ಅಷ್ಟು ಹಗುರವಾಗಿ ಮಾತಾಡ್ಬೇಡ ಕಣೆ. 1 ಲಕ್ಷಕ್ಕೆ 1 ರೂಪಾಯಿ ಕಡಿಮೆ ಆದರೆ ಅದನ್ನು 99,999 ಅಂತಲೇ ಹೇಳೋದು, 1 ಲಕ್ಷ ಅನ್ನಲ್ಲ. ಈ ಲೆಕ್ಕಾಚಾರ ನಿನಗೆಲ್ಲ ಅರ್ಥ ಆಗು. ಒಂದು ಪೆನ್ ತೊಗೊಳ್ಳಿ ಅಂದ್ಬಿಟ್ರೆ ಅದಕ್ಕೆ ಇಷ್ಟುದ್ದ ಭಾಷಣ ಮಾಡ್ತೀರಾ. ಇಷ್ಟಕ್ಕೂ ಈ ಪೆನ್ನನ್ನು ನೀವು ದುಡ್ಡು ಕೊಟ್ಟು ತೊಗೊಂಡಿದ್ದೀರಾ? ನಿಮ್ಮ ಆಫೀಸವ್ರು ಕೊಡ್ತಾರೆ ತಾನೆ? ಆಫೀಸರ್ ಕೊಟ್ಬಿಟ್ರೆ ಅದೇನು ದುಡ್ಡಲ್ವಾ? ಅವ್ರು ಕೂಡ ಪೆನ್ ಇಟ್ಕೊಂಡು ನಾನೇನು ಮಾಡಲಿ? ಅದಕ್ಕೆ ಹೊರಗಡೆ ಹೋಗಿ ಇದನ್ನು ಸೇಲ್ ಮಾಡ್ತೀನಿ. ಏನೋ ಹಂಗೆ ನೋಡ್ತೀಯಾ? 1 ರೂಪಾಯಿ ಕೂಲಿಟ್ಟಿದ್ರಿಂದಾನೆ ಇವತ್ತು ಒಂದು ಸೈಟ್ ತೊಗೊಳಕ್ಕಾಗಿರೋದು ನಾವು, ಗೊತ್ತಾ? ಭಗವಂತ, ನೀವು ನಿಮ್ಮ ಜುಗ್ತಾನ ಬಡ್ಕೋಬೇಕು. ಅದಿರಲಿ, ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಕಣೆ. ಏನ್ರಿ ಅದು? ನಾಳೆ ನಮ್ಮ ಸೈಟು ರಿಜಿಸ್ಟ್ರೇಷನ್ನು. ಹೌದೇನ್ರಿ? ನಾಳೆ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ಬೇಡ. ಹಾಂ, ನೀನು ಅದಕ್ಕೆ ಒಂದು ಸುಳ್ಳು ಹೇಳಬೇಕು. ಮತ್ತೆ ಸುಳ್ಳ? ನೀನೇನು ಹೇಳ್ಬೇಡ ಕಣೆ, ನಾನು ಹೇಳಿದ್ದಕ್ಕೆ ಹ್ಞೂ ಅನ್ನೋ, ಆಯಿತಾ? ಬರಬೇಕಾದ್ರೆ ಸಿನಿಮಾ ತೋರಿಸ್ಕೊಂಡ್ಬಿಡ್ತೀನಿ. ರೀ ಮೊನ್ನೆ ತೋರಿಸಿದ್ರಲ್ಲ ಸಿನಿಮಾನ, ಹಂಗಾರಿ? ಒಂದು ಸೈಡ್ ತೊಗೋತಿದ್ದೀವಿ, ಅದರಲ್ಲಿ ಮನೆ ಕಟ್ತಿದ್ದೀವಿ, ಅದನ್ನು ಖುಷಿ ಪಡೋದು ಬಿಟ್ಟು ಸಿನಿಮಾ ಅಂತೆ ಹೋಟ್ಲಂತೆ. ನಿಜವಾಗ್ಲೂ ಖುಷಿ ಆಯ್ತು ರೀ. ನಿಜವಾಗ್ಲೂ ಖುಷಿಯಾಗಿದೆ. ಲೆಕ್ಕಾಚಾರ ಅರ್ಥ ಇದೆ. ಇನ್ನೊಂದು ಸೈಡ್ ತೊಗೊತಿದ್ದೆ ನಾನು. ಏನು? ಏನಿಲ್ಲ, ಸುಮ್ಮನೆ ಮಲ್ಕೊ ಅಂದೆ. ನಾಳೆ ಅದು ಯಾವ ಸುಳ್ಳು ಹೇಳಿಸ್ತೀರೋ ಏನೋ. Excuse me, I just borrowed my wife. ನಿಮಿಷ ಬಂದೆ. ಚಾಂದಿ ಅವರೇ, ನಾನು ಹೊರಡೋಣ. ಇಷ್ಟು ಬೇಗ ಹೊರಡೋದಾ? ನಮಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ಇಷ್ಟು ಬೇಗ ಹೊರಡ್ರೆ ಬೇಜಾರು ಮಾಡ್ಕೊಳಲ್ವಾ? ಇನ್ನೂ ಸ್ವಲ್ಪ ಹೊತ್ತು ಹೋಗೋಣ ಇರಿ. ಸರಿ ಮೇಡಮ್, ನೀವು ಹೇಳಿದ್ಮೇಲೆ ಆಯ್ತು. ಅದು ಅಲ್ಲದೆ ಈಗ ಆಚೆ ಬಂದ್ರೆ ಎಷ್ಟು ದಿನ ಆಗಿತ್ತು, ಎಲ್ಲ ಒಂಥರ ಹೊಸ್ತು ಅನಿಸ್ತದೆ. ಅದಕ್ಕೆ ಕೇಳ್ತಿದ್ದೀನಿ, ಪ್ಲೀಸ್. ಸರಿ ಅಂತ ಹೇಳಿದ್ನಲ್ಲ, ನಿಮ್ಮ ಆಸೆಗೆ ನಾನು ಅಡ್ಡ ಬರಲ್ಲ. ಇಬ್ರು ಬನ್ನಿ ಸರ್, ಜೋಡಿಯಾಗಿ ಡ್ಯಾನ್ಸ್ ಮಾಡೋರು ಅಂತ. ನೋ ಅದೆಲ್ಲ ಬೇಡ ಸರ್, ಪ್ಲೀಸ್ ಸರ್, ಇಬ್ರು ಜೋಡಿಯಾಗಿ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೇಡಮ್ ನೀವಾದ್ರು ಹೇಳಿ ಮೇಡಮ್. ಅವ್ರು ನೀನು ಕೇಳ್ತಾ ಇದೀಯ? ಪ್ಲೀಸ್ ಮೇಡಮ್ ಹೇಳಿ ಮೇಡಮ್, ಪ್ಲೀಸ್ ಮೇಡಮ್. ಅಷ್ಟು ಕೇಳ್ತಾ ಇದ್ದಾರೆ, ಬನ್ನಿ ಹೋಗೋಣ. ಮತ್ತೆ ನೀವು ಬೇರೆ ಹುಡುಗಿ ಡ್ಯಾನ್ಸ್ ಮಾಡ್ತೀರಾ? ನನ್ನ ತಾನೇ ಮಾಡೋದು. ಬನ್ನಿ ಮತ್ತೆ. ಬನ್ನಿ ಸರ್, ಬನ್ನಿ ಬನ್ನಿ ಮ್ಯಾಮ್, ಬನ್ನಿ. ನನ್ನೊಡನೆ ನಡೆವಾಗ ಕರಗಿದೆ, ನನ್ನ ಹಾಗೆಲ್ಲ ನೋಡ್ಬೇಡಿ, ಒಂಥರ ಆಗುತ್ತೆ. ಉಸಿರಲ್ಲಿ ಉಸಿರು ಬೆರೀತಾ ಇದ್ರೆ ಮೈ ರೋಮಾಂಚನ ಆಗುತ್ತಲ್ವಾ? ಅವಾಗಲೇ ಕೇಳಿದ್ರೆ ಡ್ಯಾನ್ಸ್ ಮಾಡೋದು ಬೇಡ ಅಂದ್ರಿ, ಇವಾಗ ರೊಮ್ಯಾನ್ಸೇ ಶುರು ಹಚ್ಕೊಂಡ್ಬಿಟ್ರಾ? ನಾಟ್ಯ ಮಯೂರಿನೇ ನನ್ನ ಜೊತೆ ಕುಣಿತಾ ಇರೋವಾಗ ನನಗೆ ಸುಮ್ಮನಿರಕ್ಕಾಗತ್ತಾ? ಸುಮ್ಮನೆ ಏನೇನೋ ಹೇಳ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ನನಗೆ ನಾಚಿಕೆ ಆಯಿತು ಅಂದಾಗ ನೀವು ಸುಮ್ಮನೆ ಬಿಡಲಿಲ್ಲ, ಈಗ ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ? ಬೇಬಿ ಸರ್ಪ್ರೈಸ್. ವಾವ್, ಚೆನ್ನಾಗಿದ್ಯಾ? ಏನು ಸರ್ಪ್ರೈಸು ಕೇಕ್ ಇವತ್ತು? ಅದು ನಮ್ಮ ಫರ್ನಿಚರ್ ಶಾಪಲ್ಲಿ ಫಸ್ಟ್ ಫರ್ನಿಚರ್ ಸೇಲ್ ಆಯಿತು. ನಿಮ್ಮ ತಂದೆ ಬೋಣಿ ಮಾಡಿದ್ಮೇಲೆ ಇದೇ ಫಸ್ಟ್ ಬಿಸ್ನೆಸ್ ಆಗಿತ್ತು, ಅದಕ್ಕೆ.
ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಬೇಬಿ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಏನೇ ಇದ್ರೂ ಕ್ಯಾಶಲ್ಲಿ ಟ್ರಾನ್ಸಾಕ್ಟ್ ಮಾಡಬೇಡ. ಆನ್ಲೈನ್ ಟ್ರಾನ್ಸಾಕ್ಷನೇ ಇರಲಿ. ಲಿಕ್ವಿಡ್ ಕ್ಯಾಶ್ ಇದ್ರೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಅದೇ ಅಕೌಂಟಲ್ಲಿ ಇದ್ರೆ ಸೇಫ್ ಆಗಿರುತ್ತೆ. ಅಪ್ಪಣೆ ಮಹಾರಾಣಿಯವರೇ. ಡಂಬೋ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಬೇಬಿ. ನೀನು ದುಡಿಬೇಕು, ನೀನು ದುಡ್ದು ಸಾಕಬೇಕು ಅಂತ ನನಗೆ ಯಾವತ್ತೂ ಆಸೆ ಇರಲಿಲ್ಲ. ಆದರೆ ನನಗೆ ಒಂದೇ ಒಂದು ಆಸೆ ಇದ್ದಿದ್ದು, ನಿನ್ನ ಆಡ್ಕೊಳ್ಳೋರ ಮುಂದೆ ನಿನ್ನ ತಲೆ ಎತ್ತಿ ಸಾಧನೆ ಮಾಡಿ ಬೆಳಿಬೇಕು ಅಂತ. ನನಗೂ ಅದೇ ಆಸೆ ಇರೋದು. ಇದು ಈಗಿನ್ನೂ ಸಣ್ಣದಾಗಿ ಶುರು ಆಗ್ತಿರೋ ಸ್ಟಾರ್ಟಪ್. ನೋಡ್ತಾ ಇರಿ ಇದನ್ನು ಹೇಗೆ ಇಂಪ್ರೂವ್ ಮಾಡ್ತೀನಿ ಅಂತ. ಎಲ್ಲ ಮೈನ್ ರೋಡ್ಗಳಲ್ಲೂ ನಮ್ಮದೇ ಅಂಗಡಿ ಇರಬೇಕು. ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿ ನಮ್ಮ ಫರ್ನಿಚರ್ಸ್ ಎಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಥರ ನಮ್ಮ ಫರ್ನಿಚರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಫೇಮಸ್ ಆಗಬೇಕು. ಆ ಥರ ಕ್ವಾಲಿಟಿ ಕೊಡ್ತೀನಿ, ಮಾಡೇ ಮಾಡ್ತೀನಿ. ನಿನ್ನ ಕನಸೆಲ್ಲ ಆದಷ್ಟು ಬೇಗ ನನಸಾಗಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಬೇಬಿ. ಆಲ್ವೇಸ್. ಐ ಲವ್ ಯು. ಲವ್ ಯು ಟು. ನಾನು ಅದಕ್ಕೆ ಹೇಳಿ ಡ್ಯಾನ್ಸ್ ಮಾಡೋದು ಬೇಡ ಅಂತ. ನನಗೆಷ್ಟು ಸುಸ್ತಾಗೋಗಿದೆ ನೋಡಿ. ಆದರೂ ನೀವು ಡ್ಯಾನ್ಸ್ ಚೆನ್ನಾಗೇ ಮಾಡಿದ್ರಿ. ನಿಮ್ಮ ಡ್ಯಾನ್ಸ್ ಟ್ಯಾಲೆಂಟ್ನ ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ರು ನೋಡಿ. ನನ್ನ ಟ್ಯಾಲೆಂಟ್ ಎಲ್ಲ ನಿಮ್ಮ ಟ್ಯಾಲೆಂಟ್ ನೋಡ್ತಾ ಇದ್ರು ಅಂದೆ. ಅದೇ ಮತ್ತೆ, ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ನ ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಸರ್, ಹಾಂ, ಇಫ್ ಯು ಡೋಂಟ್ ಮೈಂಡ್, ನೀವು ನಮ್ಮ ಜೊತೆ ಡ್ರಿಂಕ್ಸ್ ತಗೋಬೋದಾ? ನಾನಾ? ಹಾಂ ಸರ್, ನೀವೇ. ನಿಮಗೆ ಅಂತ ಅರೇಂಜ್ ಮಾಡಿರೋ ಪಾರ್ಟಿಲಿ ಡ್ರಿಂಕ್ಸ್ ತಗೊಳ್ಳಿದ್ರೆ ಹೇಗೆ ಸರ್? ಪ್ಲೀಸ್ ಬನ್ನಿ ಸರ್. ನೀವು ಕುಡಿತೀರಾ? ಇಲ್ಲ ಜಾಮಿ ಅವರೇ, ನಾನು ಕುಡಿಯೋದಿಲ್ಲ. ಸರ್ ಪ್ಲೀಸ್ ಸರ್, ಇವತ್ತು ನಮಗೋಸ್ಕರ ಕುಡೀರಿ ಸರ್. ರೀ ಏನ್ರಿ ನಿಮ್ಗೆ ಸನ್ಸಿಲ್ವೇನ್ರಿ? ನಮ್ಮ ಬಾಸ್ ಕುಡಿಯಲ್ಲ ಸರ್. ಸಾರಿ ಸರ್, ಅವ್ರಿಗೆ ಹೊಸಬ್ರು ಗೊತ್ತಾಗಿಲ್ಲ. ಸಾರಿ ಸರ್. ನೋಡಿ, ಮುಂದಿನ ಸರ್ತಿ ಹೀಗೆ ಮಾಡಬೇಡಿ. ಒಬ್ಬ ವ್ಯಕ್ತಿ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮೂವ್ ಮಾಡಿ. ಸಾರಿ ಸರ್. ಬರ್ರಿ. ಸತ್ಯ, ಕುಡಿಲಿಲ್ಲವಲ್ಲ, ಎಲ್ಲಿ ಕುಡಿತೀರೋ ಅಂತ ಭಯ ಆಗೋಗಿತ್ತು. ಯಾಕೆ ಜಾಮಿ ಅವರೇ, ನಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ರೀ. ಅವ್ರು ಅಷ್ಟೊಂದು ಫೋರ್ಸ್ ಮಾಡ್ತಿದ್ರಲ್ಲ, ಎಲ್ಲಿ ಕುಡಿದ್ ಬಿಡ್ತೀರೋ ಅನ್ಕೊಂಡೆ. ಆ ಭಗವಂತ ಬಂದು ಫೋರ್ಸ್ ಮಾಡಿದ್ರು, ನಾನು ಅದನ್ನು ಕುಡಿಯೋದಿಲ್ಲ. ಜಾನು, ಒಂದು ನಿಮಿಷ ಬಂದೆ. ಹಾಯ್ ಜಾನು. ಹಾಯ್. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ಸಾರಿ. ಇಷ್ಟು ಬೇಗ ಮರ್ತ್ಬಿಟ್ರೆ ಹೇಗೆ? ನಾನು ನೀನು ಒಂದೇ ಕಾಲೇಜು, ನಾನು ಸೀನಿಯರ್ ಬ್ಯಾಚು. ನಾನು ನೀನೆಲ್ಲ ಸೇರಿ ಕಲ್ಚರಲ್ ಪ್ರೋಗ್ರಾಮ್ ಕೊಟ್ಟಿದ್ವಲ್ಲ, ಫಸ್ಟ್ ಇಯರು ಸೆಕೆಂಡ್ ಇಯರ್ ಎಲ್ಲ ಸೇರಿ. ಓ, ಕರೆಕ್ಟ್. ಸಾರಿ, ತಕ್ಷಣ ನೆನಪೇ ಆಗಲಿಲ್ಲ. ನಾವು ಆನ್ಯುವಲ್ ಡೇನಲ್ಲಿ ಒಟ್ಟಿಗೆ ಪರ್ಫಾರ್ಮ್ ಮಾಡಿದ್ವಿ ತಾನೇ? ಹೌದೌದು. ಹಾ, ಸದ್ಯ ಗುರ್ತಿಡಿಯಲ್ಲ ಈಗಾದ್ರೂ. ಹಾಯ್. ಹಾಯ್. ಮತ್ತೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು? ಹಾ, ಆಲ್ ಗುಡ್. ಇವರು ನನ್ನ ಹಸ್ಬೆಂಡ್ ಜಯಂತ್ ಅಂತ. ಓ, ಇವ್ರು ಯಾರಿಗೂ ಗೊತ್ತಿಲ್ಲ. ನಮ್ಮ ಬಾವ ಇವ್ರ ಕಂಪ್ನಿಲೇ ವರ್ಕ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಅವರೇ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹಾಯ್ ಸರ್. ನಮಸ್ತೆ ಸರ್. ಇನ್ನು ನೋಡಿ ಇಲ್ಲಿ ತುಂಬಾ ಖುಷಿ ಆಗ್ತಿದೆ ಜಾನು. ನಿನಗ್ ಮದುವೆ ಆಗಿದೆ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಕಾಲೇಜಲ್ಲಿ ಈ ಗಂಡ್ಬೀರಿನ ಯಾರು ಮದ್ವೆ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಸರ್. ಬಾಯ್ ಬಡ್ಕಿ ಸರ್ ಇವಳು. ಕಾಲೇಜಲ್ಲಿ ಇರೋರ್ಗೆಲ್ಲ ಅಡ್ಡೆಸಿಡೋಳು. ಮಾತಾಡಕ್ ನಿಂತ್ಕೊಂಡ್ರೆ ನಮ್ ಕಿವಿಲ್ ರಕ್ತ ಬರೋವರೆಗೂ ಬಿಡ್ತಿರ್ಲಿಲ್ಲ ಸರ್. ಆದ್ರೆ ಈಗ ಸೈಲೆಂಟ್ ಆಗಿರೋ ತರ ಕಾಣಿಸ್ತಾ ಇದ್ದಾಳೆ ಸರ್. ಸಾಕು ಸುಮ್ಮನಿರಿ. ನೀವು ಹೇಳೋದೆಲ್ಲ ಅವ್ರು ನಿಜ ಅನ್ಕೊಂಡ್ಬಿಡ್ತಾರೆ ರೀ. ಅವ್ರು ಹೇಳ್ತಿರೋದೆಲ್ಲ ನಂಬೇಡಿ, ಎಲ್ಲ ಸುಳ್ಳು. ಸಾಕು ಸುಮ್ನಿರ್ ಜಾನು. ನನಗಲ್ಲ, ನಿನ್ ಬಗ್ಗೆ ಇಡೀ ಕಾಲೇಜ್ಗೆ ಗೊತ್ತು.
ಸರ್. ಆದರೆ ಇದೆಲ್ಲ ಏನೇ ಇರಲಿ ಸರ್, ಇವಳು ಒಂದು ಸಾಂಗ್ ಹೇಳಿದ್ರೆ ಸಾಕು ಎಲ್ಲ ಸೈಲೆಂಟ್ ಆಗ್ಬಿಡ್ತಾ ಇದ್ವಿ ಸರ್. ಅಷ್ಟು ಚೆನ್ನಾಗಿ ಹಾಡ್ತಾಳೆ ಸರ್. ಇವಳು ಹಾಡಿಗೆ ಒಂದು ಶಕ್ತಿ ಇದೆ ಸರ್. ಬರೀ ಹಾಡ್ತಾಳೆ ಅನ್ಕೋಬಿಡಿ ಸರ್, ಇವಳೇನಾದರೂ ಕೋಪ ಮಾಡ್ಕೊಂಡ್ರೆ ಮಾರಿ ಆಗ್ತಾಳೆ ಸರ್. ಅಷ್ಟು ಧೈರ್ಯ ಅವಳಿಗೆ. ಅಯ್ಯೋ ಸಾಕು, ನೀವು ಹೀಗೆ ಮಾತಾಡ್ತಾನೆ ಇದ್ರೆ ಪಾರ್ಟಿನ ಯಾವಾಗ ಎಂಜಾಯ್ ಮಾಡೋದು? ಅಪರೂಪಕ್ಕೆ ಸಿಕ್ಕಿದ್ರಲ್ಲ ನಿಮ್ಮ ಯಜಮಾನ್ರು, ಅದಕ್ಕೆ ಹೇಳೋಣ ಅಂದ್ಕೊಂಡೆ. ಓಕೆ, ನಿಮಗೆ ತೊಂದರೆ ಕೊಟ್ಟೆ ಅನ್ಸುತ್ತೆ, ನೀವು ಪಾರ್ಟಿ ಎಂಜಾಯ್ ಮಾಡಿ, ನಾನು ಆಮೇಲೆ ಸಿಗ್ತೀನಿ ಸರ್. ಅಬ್ಬಬ್ಬ, ನಾನು ಬಾಯ್ ಬಡ್ಕಿ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು 1 ಸೆಕೆಂಡು ಗ್ಯಾಪ್ ಕೊಡದೆ ಹೇಗೆ ಮಾತಾಡಿದ್ರು ಅಲ್ವಾ? ಆದರೂ ಅವ್ರು ಹೇಳಿದ್ದೆಲ್ಲ ನಂಬೇಡಿ ನೀವು, ಸುಮ್ಮನೆ ಏನೇನೋ ಬೊಗಳೆ ಬಿಟ್ರು. ವೆಂಕಿ, ನಾನ್ ಬರಕ್ ಮುಂಚೆನೆ ಕೆಲ್ಸ ಮುಗಿಸ್ಕೊಂಡ್ ಬಂದೆ ತಾನೆ, ಮತ್ತ್ಯಾಕ್ ಹೋದೆ? ಇನ್ನೂ ಕೆಲ್ಸ ಆಯ್ತಾ? ಸರಿ, ಕೈಕಾಲ್ ತೊಳ್ಕೊಂಡ್ ಬಾ, ಊಟ ಮಾಡುವಿ ಅಂತೆ. ಹಾ, ಹೋಗು. ಲಕ್ಷ್ಮಿ, ಅವನು ದುಡಿಯೋಕೆ ಶುರು ಮಾಡಿದ ಮೇಲೆ ಒಂದಿನ ರಜಾ ಹಾಕಿಲ್ಲ ಕಣೆ. ನಂದಾಯ್ತು ಮಗ, ನೀನ್ ತಿಂದು. ಅತ್ತೆ, ವೆಂಕಿಗ್ ಯಾವಾಗ್ಲೂ ನಿಮ್ದೇ ಯೋಚನೆ. ಅವನ್ ಕೆಲ್ಸಕ್ ಹೋದ್ರು ನಾನ್ ದೇವಸ್ಥಾನಕ್ ಹೋದಾಗ್ಲೆಲ್ಲ ಅಜ್ಜಿನ ನೋಡ್ಕೊ ಅಮ್ಮ ಅಂತ ಹೇಳ್ತಾನೆ. ಪಾಪ ಕಣಮ್ಮ, ಇವನು ನನ್ನ ಮಗು ತರ ನೋಡ್ಕೊತಾನೆ. ಹೌದು ಅತ್ತೆ, ನನ್ಗೆ ಇವನ್ ಬಗ್ಗೆನೇ ಚಿಂತೆ ಇತ್ತು. ಹೇಗೋ ದೇವರಲ್ಲಿ ಬೇಡ್ಕೊಂಡಿದ್ದಕ್ಕೆ ಅವ್ರ ಸನ್ನಿಧಿಲೇ ಅವನಿಗೆ ಕೆಲಸ ಕೊಟ್ಬಿಟ್ಟ. ಯಾಕೆ ಮಲ್ಕೊಂಡಿಲ್ಲ? ಇಲ್ಲ ಪುಟ್ಟ, ನೀನ್ ಮಲ್ಕೋ. ಮಾನಮ್ಮ, ನನ್ ಗೌಡ್ರೆ ಅಂಕಲ್ ಹತ್ರ ಮಾತಾಡ್ಲ? ಬೇಡ ಖುಷಿ, ನಾಳೆ ಬೆಳಗ್ಗೆ ಮಾತಾಡ್ತೀಯಂತೆ. ಈಗ ಅವರು ಮಲಗಿರ್ಬಹುದು ಅಲ್ವಾ? ಬಾನಮ್ಮ ಪ್ಲೀಸ್, ಇದು ಒಂದ್ಸತ ಮಾತಾಡ್ತೀನಿ. ಸರಿ. ಹೇಳಿ ಮೇಡಮ್. ಹಾಯ್ ಅಂಕಲ್. ಓ, ಏನವ ಪಪ್ಪು, ಮನಗಿಲ್ವೇ? ಇಲ್ಲ ಅಂಕಲ್, ಭಾವನಮ್ಮ ಕೂಡ ಮಲಗಿಲ್ಲ. ಭಾವನಮ್ಮನೂ ಮನಗಿಲ್ವಾ? ಸರಿ ಮುದ್ದಮ್ಮ, ನೀನೊಂದು ಕೆಲಸ ಮಾಡು, ನಿನಗೇನು ಇಷ್ಟ ಆದದೋ ಅದನ್ನೇ ನೆನ್ಸ್ಕೊಂಡು ಮನಿಕೋ, ನಿದ್ದೆ ಬಿರ್ನ ಬಂದ್ಬಿಡ್ತದೆ. ಹಾಂ ಸರಿ ಅಂಕಲ್. ಹಾಂ ಸರಿ, ಅವನಿಗೋಸಿ ಫೋನ್ ಕೊಡವ. ಭಾವನಮ್ಮ, ಅಂಕಲ್ ಮಾತಾಡ್ಬೇಕಂತ. ಹೇಳಿ ಗೌಡ್ರೆ. ಯಾಕೆ ಮೇಡಮ್ ಬೇಜಾರಾಗಿದ್ದೀರಾ? ಏನಾಯ್ತು? ಹೌದು ಗೌಡ್ರೆ, ಬೇಜಾರಲ್ಲೇ ಇದ್ದೀನಿ. ಅದು ಗೊತ್ತಾಯ್ತು, ಅದೇ ಯಾಕೆ ಹೇಳಿ. ಈಗ ನಿಮ್ಮನೆ ಥರಾನೇ ನಮ್ಮನೇಲೂ ಮದುವೆ ಮಾತುಕತೆ ನಡೀತಿದೆ. ಹೌದಾ ಮೇಡಮ್? ಅದಕ್ಕೆ ನೀವೇನಂದ್ರೆ? ಬೇಡ ಅಂತ ಹೇಳಿದೆ. ಯಾಕೆ ಮೇಡಮ್ ಬೇಡ ಅಂದ್ರಿ? ನಿಮಗೆ ಮದುವೆ ಆಗೋಕೆ ಇಷ್ಟ ಇಲ್ವೇ? ಇಲ್ಲ ಗೌಡ್ರೆ, ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಮುಗ್ದು ಹೋಗಿರೋ ಅಧ್ಯಾಯ.
ಮೇಡಮ್ ಬೇಜಾರಾಗ್ಬಿಡಿ, ಎಲ್ಲ ಸರಿ ಹೋಯ್ತದೆ. ಸರಿ ಗೌಡ್ರೆ. ಅಯ್ಯೋ ದೇವ್ರೆ, ಇದೇನಪ್ಪ ಇವರು ಮದ್ವೆನೇ ಬೇಡ ಅಂತವ್ರೆ. ಇನ್ನು ನಾನು ಮದ್ವೆ ಆಯ್ತೀನಿ ಅಂದ್ರೆ ಒಪ್ಪರೆ. ಏನಾಯ್ತು? ಯಾಕೆ ಒಂಥರ ಅಪ್ಸೆಟ್ ಆಗಿದ್ದೀರಾ? ಏನಿಲ್ಲ, ನನಗೆ ಈ ಥರ ಜಾಗಗಳಲ್ಲಿ ತುಂಬ ಹೊತ್ತಿರೋಕ್ಕಾಗಲ್ಲ. ಈಗ ಇಟ್ಸ್ ಇರಿಟೇಟಿಂಗ್. ಇಷ್ಟೋ ತನಕ ಚೆನ್ನಾಗೇ ಇದ್ರಲ್ಲ, ಸಡನ್ ಆಗಿ ಏನಾಯ್ತು? ಮೇ ಬಿ ಜನ, ಮೇ ಬಿ ದ ಸೌಂಡ್. ನೀವು ಎಂಜಾಯ್ ಮಾಡ್ತಿದ್ದೀರಲ್ಲ, ಸಾಕು. ಸರಿ, ನಿಮಗೆ ತೀರಾ ಕಷ್ಟ ಆಗ್ತಿಲ್ಲ ಅಂದ್ರೆ ಬನ್ನಿ, ನಾವು ಹೊರಟ್ಬಿಡೋಣ. ಹಾಯ್ ಎವ್ರಿವನ್. ಇಲ್ಲಿ ನಿಮ್ಮೆಲ್ಲರಿಗೂ ಜಯಂತ್ ಸರ್ ಬಗ್ಗೆ ಮಾತ್ರ ಗೊತ್ತಿದೆ, ಆದ್ರೆ ಅವ್ರ ವೈಫು ನಿಮ್ ಬಾಸ್ ಅವ್ರ ಮಿಸ್ಸಸ್ ಆಗಿ ಮಾತ್ರ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಅವರು ಒಂದೇ ಕಾಲೇಜ್ ಓದಿದ್ದು. ಶಿ ಈಸ್ ಎ ವೆರಿ ಗುಡ್ ಸಿಂಗರ್. ಅವ್ರೇನಾದ್ರೂ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲಾ ಬಹುಮಾನನೂ ಅವರೇ ಗೆಲ್ತಾ ಇದ್ರು. ಅವ್ರ ಕಂಠದಲ್ಲೇ ಒಂದು ಮಾಂತ್ರಿಕ ಶಕ್ತಿ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಅವ್ರೇನಾದ್ರೂ ಒಂದು ಹಾಡು ಹೇಳಿದ್ರೆ ಇಡೀ ಪಾರ್ಟಿಗೆ ಒಂದು ಕಳೆ ಬರುತ್ತೆ. ಸೊ ಜಾನು, ಪ್ಲೀಸ್ ನಮ್ಮೆಲ್ಲರಿಗೋಸ್ಕರ ಇವತ್ತು ಒಂದು ಹಾಡು ಹೇಳಲೇಬೇಕು. ಅವ್ರಿಗೆ ಇಷ್ಟೊಂದು ಜನರ ಮುಂದೆ ಹಾಡೋದಿಕ್ಕೆ ನಾಚಿಕೆ ಆಗ್ತಾ ಇರುತ್ತೆ. ಸರ್, ನೀವು ಹೇಳಿದ್ರೆ ಖಂಡಿತ ಆಡ್ತಾರಲ್ಲ ಸರ್. ಕಾಲೇಜ್ ಸ್ಟೇಜಲ್ಲಿ ಆಡಿದ್ದಾರೆ, ಇಲ್ಲಿ ಆಡಲ್ಲ ಅಂತಾರ? ಕಾಲೇಜ್ ಸ್ಟೇಜ್ ಮೇಲೆ ಹಾಡೋದಕ್ಕೂ ಇಲ್ಲಿ ಹಾಡೋದಕ್ಕೂ ವ್ಯತ್ಯಾಸ ಇಲ್ವೇನ್ರಿ? ನಾಟ್ ಬಿ ಕಂಫರ್ಟಬಲ್ ಸಿಂಗಿಂಗ್ ಇನ್ ಫ್ರಂಟ್ ಆಫ್ ಎವ್ರಿವನ್. ಹೇಳ್ತಾ ಇದೀನಲ್ಲ ಸರ್, ಪ್ಲೀಸ್ ಸರ್, ಒಂದೇ ಒಂದು ಸಾಂಗ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದೇ ಒಂದು ಸಾಂಗ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಬಾ. ಒಂದೇ ಒಂದು ಸಾಂಗ್, ಇಷ್ಟು ಜನ ಕೇಳ್ತಿದ್ದಾರೆ, ಹಾಡ್ಬಿಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಒಂದೇ ಒಂದು ಸಾಂಗ್. ಬನ್ನಿ ಮೇಡಮ್, ಬನ್ನಿ ಮೇಡಮ್. ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ, ನಿನ್ನಲ್ಲೇ ಜೀವವನ್ನು ಅಡವಿಟ್ಟು ಬಂದೆ ನಾನು, ಕಣ್ಮುಚ್ಚಿಯೇ ನಾನೋದಲೆ ಪುಟವೊಂದನು ಹರಿಯುವ ಮುನ್ನವೇ, ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ. ತಪ್ಪು ತಿಳಿಯಬೇಡ ನೀನು ಕನಸಿನಲ್ಲಿ ಕಂಡರೆ, ಬೇರೇನೋ ಹೇಳುವಾಗ ಕಣ್ಣು ತುಂಬಿ ಬಂದರೆ, ಈ ಮನಸ್ಸಿಗೆ ಭಾಸವು ಇಲ್ಲೇ ನೀನು ನನ ಕೂಗಿದಂತೆ, ಸಣ್ಣ ಸಲ್ಲಾಪವನ್ನು ಒಂಟಿಯಾಗಿ ನಡೆಸುತ್ತ ನಿಂತೆ, ಮನಸ್ಸಲ್ಲೇ ಅಂದ ಮಾತು ತಡವಾಗಿ ಕೇಳಿತೇನು, ಗೊತ್ತಿಲ್ಲದೆ ನಾಗೀಚಿದೆ ಹೆಸರೊಂದನು ಅಳಿಸುವ ಮುನ್ನವೇ, ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ.
ಜಾನು, ನೀನು ಕಾಲೇಜಲ್ಲಿ ಆಡಿದ್ದಕ್ಕೂ ಇವತ್ತು ಇಲ್ಲಿ ಆಡಿದ್ದಕ್ಕೂ ನಿನ್ನ ಕಂಠದಲ್ಲಿ ಒಂದು ಚೂರು ವ್ಯತ್ಯಾಸ ಇಲ್ಲ. ನಿನ್ನ ಹಾಡು ಕೇಳಿ ತುಂಬ ಖುಷಿ ಆಯಿತು. ಇವತ್ತು ನನಗೋಸ್ಕರ ಇಲ್ಲಿ ಆಡ್ದಲ್ಲ, ಥ್ಯಾಂಕ್ ಯು. ರೀ ನಾನು ಹಾಡಿದ್ದು ಹೇಗಿತ್ತು? ಚೆನ್ನಾಗಿತ್ತಾ? ಜಾನ್ವಿವ್ರೆ, ನಿಮ್ಮ ಹಾಡಿನ ಬಗ್ಗೆ ಕೇಳಬೇಕಾ? ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ ಹಾಗೆ ನಿಮ್ಮ ಕಂಠದಲ್ಲಿ ಏನೋ ಒಂದು ಮಾಂತ್ರಿಕ ಶಕ್ತಿ ಇದೆ. ಆ ಶಕ್ತಿಗೆ ಅಲ್ವಾ ನಾನು ಮಾರು ಹೋಗಿತ್ತು. ಸರಿ, ಹೊರಡೋಣ. ಸರ್ ಅದಾಗಲ್ಲ ಸರ್, ಈ ಪಾರ್ಟಿ ಅರೇಂಜ್ ಮಾಡಿರೋದೇ ನಿಮಗೋಸ್ಕರ. ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಹೌದು ಸರ್, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಮೇಡಮ್ ನೀವಾದ್ರೂ ಹೇಳಿ ಮೇಡಮ್. ಅಷ್ಟು ಕೇಳ್ತಿದ್ದಾರೆ, ಊಟ ಮಾಡ್ಕೊಂಡೇ ಹೊರಡೋಣ ಅಲ್ವಾ? ಆಮೇಲೆ ಊಟನ ಬೇಡ ಅನ್ಬಾರ್ದು ಅಂತ ಅಮ್ಮ ಯಾವಾಗಲೂ ಹೇಳು. ಒಂದೊಂದು ತುತ್ತಲ್ಲೂ ಋಣ ಇರುತ್ತೆ ಅಂತ ಅಪ್ಪ ಹೇಳು. ಹೀಗಿರುವಾಗ ನಮಗೆ ಅಂತ ಅಡುಗೆ ರೆಡಿ ಮಾಡಿಸಿದ್ದಾರೆ, ಊಟ ಮಾಡ್ಕೊಂಡು ಹೋಗ್ತಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಸರಿ ಜಾನ್ವಿವ್ರೆ, ನೀವು ಹೇಳ್ದಂಗೆ ಊಟ ಮಾಡ್ಕೊಂಡೆ ಹೋಗೋಣ. ನಡೀರಿ ಊಟಕ್ಕೆ.